ನೋಡ್ರಿ, ಯಾಕಂದ್ರೆ ಈಗ ಇಷ್ಟು ಸಾಕಲ್ಲ ಇದು, ಮತ್ತೆ ಇನ್ನೊಮ್ಮೆ ಬೇಕಾದ ಎಕ್ಸಾಮ್ ಸಮೀಪ ಇನ್ನೊಮ್ಮೆ ರಿಪೈಸ್ ಮಾಡ್ತೀನಿ ನಾನು. ಐ ಥಿಂಕ್ ವಿ ಹ್ಯಾವ್ ಸ್ಪೆಂಡ್ ಲಾಟ್ ಆಫ್ ಟೈಮ್ ಆನ್ ಇಟ್. ಹೌದಲ್ರಿ? ಬೇಗ ಬೇಗ ಹೇಳ್ರು. ಹಾಂ, ಕೊಡ್ತೇನಪ್ಪ. ಈಗ ಲೆಟ್ ಸ್ಟಾರ್ಟ್ ದ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ನಾವು. ಎಸ್ ಬಚ್ಚಾ, ಐಲ್ ಗಿವ್ ದ್ಯಾಟ್ ನಾವು. ಹೋಮ್ವರ್ಕ್ ಕಳಿಸ್ತೇನೆ ಈಗ. ಐ ಹ್ಯಾವ್ ಸಾಲ್ವ್ ಸೋ ಮೆನಿ ಕ್ವಶನ್ಸ್ ನಾವು. ಇಲ್ಲೇ ಇದೆ, ಅಲ್ಲೇ ಇದೆ. ಬಿಕಾಸ್ ಪ್ಲ್ಯಾನ್ ಸಿಂಪಲ್ ಐತಪ್ಪ. ನಮಗೆ 60ಕ್ಕೆ 60 ಬೇಕು. ಈಗ ಇದರ ಮೇಲೆ ಯಾವ ಥರದ ಕ್ವಶನ್ಸ್ ಕೇಳಬಹುದು, ದಾಟ್ ಈಸ್ ಆಲ್ಸೋ ಅನದರ್ ಕ್ವಶನ್ ಮಾರ್ಕ್ ಇದೆ. ಸೊ ಪಿ ವಿ ರೇಷಿಯೋ ಮೇಲೆ ಕೊಡ್ಬೋದು ಕ್ವಶನ್ಸ್. ಫೈಂಡ್ ಔಟ್ ದ ಪಿ ವಿ ರೇಷಿಯೋ ಅಂತ, ಅಥವಾ ಫೈಂಡ್ ಔಟ್ ದ ಕಾಂಟ್ರಿಬ್ಯೂಷನ್ ಅಂತ. ಸೊ 2 ಮಾರ್ಕ್ಸ್ ಇದ್ರ ಮೇಲೆ ಕೊಡ್ತಾನೆ. ಕಳಿಸ್ತೀನಿ. ಈಗ ನೋಡ್ರಿ, ಸ್ವಲ್ಪ ಕೇಳಲಿ. ಸಿಂಪಲ್ ಪ್ಲ್ಯಾನ್ ಅಪ್ಪ. 60 ಔಟ್ ಆಫ್ 60 ತೊಗೊಳ್ಳಿಕ್ಕೆ ಒಂದೇ ಒಂದು ರಿಯೋ ಒಂದು ಫಾರ್ಮುಲಾ ಇದೆ. ಎಲ್ಲ ಚಾಪ್ಟರ್ ಸಿಸ್ಟಮಿಗೆ ಕಲಿಬೇಕಾಗುತ್ತೆ. ಫಸ್ಟ್ ಏನು ಸರಿ? ಫಸ್ಟ್ ನೋಡ್ರಿ, ರೀಕನ್ಸಿಲೇಷನ್. ರೈಟ್, ಇದ್ರ ಮೇಲೆ 2 ಮಾರ್ಕ್ಸ್ ಕೊಡ್ತಾನೆ, 5 ಮಾರ್ಕ್ಸ್ ಕೊಡ್ತಾನೆ, 10 ಮಾರ್ಕ್ಸ್ ಕೊಡ್ತಾನೆ. ಸೊ ಹಾಂ, ರೈಟ್, ಹೌದಲ್ಲ? 17 ಮಾರ್ಕ್ಸ್ ಬಂತು. ಎರಡನೇದೇನು ರೀ ಸರ್? ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್. ಇವಾಗಲೇ ಚಾಲು ಮಾಡ್ತೀನಿ ನಾನು. ಅಂದರೆ ಏನು ರೀ? ಇದ್ರ ಮ್ಯಾಗು 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಇದೆ. ಪಕ್ಕಾನಾ ಸರ್? ಎಸ್. ಆಮೇಲೆ ಜಾಬ್ ಕಾಸ್ಟಿಂಗ್ ಮ್ಯಾಗು ಒಂದು ಕ್ವಶನ್ ಕೇಳ್ತಾನೆ ನಾವು, 5 ಮಾರ್ಕ್ಸದ್ದು. 2 ಮಾರ್ಕ್ಸ್, 5 ಮಾರ್ಕ್ಸ್ ಕೇಳ್ಬೋದು. ರೈಟ್. ಆಮೇಲೆ ಯಾವುದು ರೀ ಸರ್? ಆಮೇಲೆ ಕಾಂಟ್ರಾಕ್ಟ್ದಲ್ಲಿ 2 ಮಾರ್ಕ್ಸ್, 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. ಪಕ್ಕಾನ ಸರ್? ಇದು ಕೂಡ ಪಕ್ಕ ಆಯ್ತಪ್ಪ ಅದ್ರಾಗ. ಆಮೇಲೆ ಪ್ರಾಸೆಸ್ ಕಾಸ್ಟಿಂಗ್ ಮನೆ ಕಲ್ಸೇನಿ. ರೈಟ್. ಈಗ ಮಾರ್ಜಿನಲ್ ಕಾಸ್ಟಿಂಗ್ ನಾನು ಮುಗಿಸೇನಿ. ಎಕ್ಸಾಮ್ ಸಮೀಪ ಮತ್ತೆ ಮಾಡ್ತೀನಿ. ಮೊನ್ನೆ ಪ್ರೊಸೆಸ್ ಕಾಸ್ಟಿಂಗ್ ಮುಗಿಸೇನೆ ನಾನು. ಆಪರೇಟಿಂಗ್ ಕಾಸ್ಟಿಂಗ್ ಮುಗಿಸೇನಲ್ಲ. ಆಪರೇಟಿಂಗ್ ಕಾಸ್ಟಿಂಗ್ ತೊಗೋತೀನಿ ಮತ್ತೆ. 2 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಈಸ್ ಈಕ್ವಲ್ ಟು 17 ಮಾರ್ಕ್ಸ್ ಆಯಿತು. ಓಕೆನಾ? ಆ್ಯಂಡ್ ಈಗ ಜಸ್ಟ್ ನಾನು ಮಾರ್ಜಿನಲ್ ಕಾಸ್ಟಿಂಗ್ ಮುಗಿಸ್ಬಿಟ್ಟೆ. ಇದ್ರ ಮೇಲೆ ಏನು ಮಾಡಿರಿ? 2 ಮಾರ್ಕ್ಸದ್ದು ಅದೇ ಫಿಕ್ಸ್ ರೇಷಿಯೋ ಕಟ್ತಾನೆ. 5 ಮಾರ್ಕ್ಸದ್ದು 2 ಮತ್ತು 10 ಮಾರ್ಕ್ಸ್ ಜಸ್ಟ್ ಮಾಡಿಲ್ಲ. ಸೇಲ್ಸ್. ಸೊ ಇಷ್ಟು ಸಾಕಲ್ರೋ? ಸೊ ಹಾಗಿದ್ರೆ ಲೆಟ್ ಸ್ಟಾರ್ಟ್ ದ ರೀಕನ್ಸಿಲೇಷನು. ರೀಕನ್ಸಿಲೇಷನ್ ಪ್ರೊಸೆಸ್ ಕಾಸ್ಟಿಂಗ್ ಮತ್ತೆ ಮಾಡಿ ಸರ್. ಗೊತ್ತಿಲ್ಲ. ಹಾನೋ ಇಷ್ಟ ಅಲ್ಲಪ್ಪ. ಈಗ ಇನ್ಕಮ್ ಟ್ಯಾಕ್ಸ್ ಐತಲ್ಲಿ, ಆದಮೇಲೆ ಇವತ್ತು ಫಂಡ್ ಫ್ಲೋನ್ ಐತಿ, ನೋಡ್ಕೊಡ್ರಿ ಸ್ವಲ್ಪದ. ಈಗ ರೀಕನ್ಸಿಲೇಷನ್ದಲ್ಲಿ ಸ್ವಲ್ಪ ಕೇಳ್ರಿ. ರೀಕನ್ಸಿಲೇಷನ್ದಾಗ ಏನು ಮಾಡ್ತೇವೆ? ಒಂದು ಸಿಂಪಲ್ ಟೆಕ್ನಿಕ್ ಇದೆ. ಅಕೌಂಟ್ಸ್ದಲ್ಲಿ ಎಕ್ಸ್ಪೆನ್ಸಸ್ ಆಗಿದೆ. ಏನಪ್ಪ? ಅಕೌಂಟ್ಸಲ್ಲಿ ಎಕ್ಸ್ಪೆನ್ಸಸ್ ಆಗಿದೆ. ಕಾಸ್ಟಲ್ಲಿ ಎಕ್ಸ್ಪೆನ್ಸ್ ಆಗಿಲ್ಲ ಅಂದರೆ ದಾಟ್ ವಿ ಹ್ಯಾವ್. ಕೇಸ್ ಸ್ಟಡಿ ಯಾವ ಚಾಪ್ಟರ್ ಸರ್? ಕಲಾವತಿ ಕೇಸ್ ಸ್ಟಡಿ ನೋಡಮ್ಮ. ಮೋಸ್ಟ್ ಪ್ರಾಬ್ಲಿ ನಿಮಗೆ ಕಾಂಟ್ರಾಕ್ಟ್ ಕೇಳ್ಬೋದು ನೋಡು. ಅದವ ಏನರ ಕೊಳ್ಳಿ, ಸ್ವಲ್ಪ ಕಲ್ಕೊಟ್ರಿಪ್ಪ. ಹೌದಲ್ಲ? ಐ ಜಸ್ಟ್ ವಾಂಟ್ ಟು ಟೇಕ್ ಸಮ್ ಕ್ವಶನ್ಸ್ ನಾವು. ಒಂದು ಫಾರ್ಮ್ಯಾಟ್ ಇದೆ, ಸೇಮ್ ಫಾರ್ಮ್ಯಾಟ್ ಫಾಲೋ ಯೂಸ್ ಮಾಡ್ತಾರೆ ಅವರು. ದಯವಿಟ್ಟು ನಡ್ಕೊಂಡ್ಬಿಟ್ರಿಪ್ಪ ಅದನ್ನು. ನಿಮ್ಮ ಕಡೆ ಯಾರ ಹತ್ರ 2022 ಕ್ವಶನ್ ಪೇಪರ್ ಇದ್ದಾನ? ಬೇಗ ಕ್ವಶನ್ ಪೇಪರ್ 2021. ನೋಡ್ರಿ ಎಷ್ಟು ಈಸಿ ಇದ್ದು.
5 marks. ಟ್ವೆಂಟಿ ಟು 23 ಇದು ಕ್ವಶನ್ ಪೇಪರ್ ಕಳಿಸ್ರಪ್ಪ ನನಗೆ. ಹಾನಪ್ಪ ಕಳಿಸ್ತೇನೆ. ಈಗ ನೋಡಲ್ಲ, ಈಗ ಪ್ರಿಪೇರ್ reconciliation statement for the following. ಓಕೆನಾ? ಪ್ರಾಫಿಟ್ ಆಸ್ ಪರ್ ದಿ ಕಾಸ್ಟ್ ಇದೆ, ಕೇಳಿ ಸ್ವಲ್ಪ. ದಿಸ್ ಕ್ವಶನ್ 5 ಮಾರ್ಕ್ಸಿಗೆ ಪ್ರತಿ ವರ್ಷ ಕೇಳ್ತಾರೆ. ಯಾವುದು ಸರ್? ಪ್ರಿಪೇರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫ್ರಮ್ ದಿ ಫಾಲೋವಿಂಗ್ ಅಂತ. ಈಗ ಇವಾಗ ಏನಾಗಿದೆ ಅಂದರೆ ಪ್ರಾಫಿಟ್ ಆಸ್ ಪರ್ ದಿ ಕಾಸ್ಟ್ ಇದೆ ನಮ್ಮ ಹತ್ರ. ಪ್ರಾಫಿಟ್ ಆಸ್ ಪರ್ ದಿ ಕಾಸ್ಟ್ ಇದೆ. ಆನ್ಸರ್ ಯಾವ್ದು ಬೇಕು? ಪ್ರಾಫಿಟ್ ಆಸ್ ಪರ್ ದಿ ಫಿನಾನ್ಸ್ ಬೇಕು. ಓಕೆನಾ? ಓಕೆನಾ? ಹಾಗಿದ್ರೆ ಏನು ಮಾಡ್ಬೇಕು ಸರ್? ಫಿನಾನ್ಸ್ದಲ್ಲಿ ಇಂಟ್ರೆಸ್ಟ್ ಲೆಸ್ ಆಗಿದೆ. ಫಿನಾನ್ಸ್ ಇಂಟ್ರೆಸ್ಟ್ದಲ್ಲಿ ಲೆಸ್ ಆಗಿದೆ, ಕಾಸ್ಟ್ದಲ್ಲಿ ಲೆಸ್ ಆಗಿಲ್ಲ. ವಾಪಸ್ ಏನು ಮಾಡ್ಬೇಕಂದ್ರೆ ಲೆಸ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಅದೇ ರೀತಿ ನೋಡ್ರಿ, ಈಗ ಐ ಡೋಂಟ್ ಟೇಕ್ ಮೇಕ್ ಮಚ್ ಆಫ್ ಯುವರ್ ಟೈಮ್. ಸ್ಟಾರ್ಟ್ ನಾವು. ಏನಪ್ಪ ಅಂದರೆ ರೀಕನ್ಸಿಲೇಷನ್ statement, particular amount and amount. ಈಗ ಫಸ್ಟ್ ಏನು ಮಾಡ್ಬೇಕು ಸರ್? ಫಸ್ಟ್ ಬರ್ಕೊಡ್ರಿ ಪ್ರಾಫಿಟ್ ಆಸ್ ಪರ್ ದಿ ಕಾಸ್ಟ್. ಪ್ರಾಫಿಟ್ ಆಸ್ ಪರ್ ದಿ ಕಾಸ್ಟ್ ಎಷ್ಟಿದೆ? 40,000 ವಿ ಹ್ಯಾವ್. 40,000 ಇದೆ, ಹೌದಲ್ಲ? ಇಲ್ಲಿ ಒಂದು ಆ್ಯಡ್ ಮಾಡಬೇಕು, ಒಂದಿಷ್ಟು ಲೆಸ್ ಮಾಡೋದಿರ್ತೈತಿ. ಸರ್ ಆ್ಯಡ್ ಯಾವುದು ಮಾಡಬೇಕು ಸ್ವಲ್ಪ ಕೇಳಿರಲಿ. ಇಂಟ್ರೆಸ್ಟ್ ಫಿನಾನ್ಸ್ದಾಗ ಡೆಬಿಟ್ ಆಗಿದೆ ಅಂದರೆ ಫಿನಾನ್ಸ್ದಾಗ ಮೈನಸ್ ಮಾಡೋರು, ಕಾಸ್ಟ್ದಾಗ ಮೈನಸ್ ಮಾಡಿಲ್ಲ. ಏನು ಮಾಡಬೇಕು? ಎಸ್, ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಫಿನಾನ್ಸ್. ಎಷ್ಟಿತ್ತು ಪದ? 2,000 ಇದೆ. ಅರ್ಥ ಆಗಿದೆಯಾ? ಅಂದರೆ ಅದು ಲೆಸ್ ಆಗಿದೆ, ಇಲ್ಲೇನು ಕೂಡ ಲೆಸ್ ಆಗಬೇಕದು. ಅರ್ಥ ಆಗಿದೆ ಬಚ್ಚು? ಬೇಗ 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 ಹೇಳ್ರಿಪ್ಪ. ಈಸ್ ದಟ್ ಕ್ಲಿಯರ್? ಈಸ್ ದಟ್ ಕ್ಲಿಯರ್ ಆರ್ ನಾಟ್? ಮುಂದೆ ಹೋಗೋಣ, ಬೇಗ ಬೇಗ ಹೇಳ್ರಿ. ವಾಲೇಕಮ್ ಸಲಾಮ್ ಬೇಟ. ಈಗ ನೆಕ್ಸ್ಟ್ ಏನ್ರಿ? ಓವರ್ ಅಬ್ಸಾರ್ಪ್ಷನ್ ಜಾಸ್ತಿ ಬರ್ದಾರೆ. ಎದ್ರಾಗ? ಓವರ್ ಹೆಡ್. ಏನು? ಕಾಸ್ಟ್ದಾಗ 18,000 ರೂಪಾಯಿ ಕಾಸ್ಟ್ದಾಗ ಮೈನಸ್ ಮಾಡಿ, ಫಿನಾನ್ಸ್ದಾಗ ಮೈನಸ್ ಮಾಡಿಲ್ಲ. ಈಗ ನಂಗೆ ಆನ್ಸರ್ ಏನು ಬೇಕು? ಆ್ಯಸ್ ಪರ್ ದಿ ಫಿನಾನ್ಸ್ ಬೇಕಲ್ಲ. ನೋಡಿರಿ, ಪ್ರಾಫಿಟ್ ಆ್ಯಸ್ ಪರ್ ದಿ ಕಾಸ್ಟ್ ಇದೆ, ಆನ್ಸರ್ ಏನು ಬೇಕು? ಆ್ಯಸ್ ಪರ್ ದಿ ಫಿನಾನ್ಸ್. ಈಗ ಆ್ಯಸ್ ಪರ್ ದಿ ಫಿನಾನ್ಸ್ ಬೇಕಂದರೆ ಫಿನಾನ್ಸ್ದಲ್ಲಿ ಮೈನಸ್ ಆಗಿಲ್ಲ, ಕಾಸ್ಟ್ದಲ್ಲಿ ಮೈನಸ್ ಆಗಿದೆ ಅಂದರೆ ಇದಕ್ಕೆ ಪ್ಲಸ್ ಮಾಡಬೇಕು. ವೆರಿ ಸಿಂಪಲ್. ಓವರ್ ಅಬ್ಸಾರ್ಪ್ಷನ್ ಆಫ್ ಓವರ್ ಹೆಡ್, ರೈಟ್? ಸೊ ಎಷ್ಟು? 18,000. ಅಂಡರ್ ಅಬ್ಸಾರ್ಪ್ಷನ್ ಅಂದರೆ ಲೆಸ್ ಮಾಡ್ತಿದ್ದೆ ನಾವು. ಓಕೆನಾ ಬಚ್ಚು? ನೋಡಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಈಗ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎದಾಗ ಬರ್ತೈತಿ ಸರ್? ಓನ್ಲಿ ಫಿನಾನ್ಸಾಗ ಬರ್ತೈತಿ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಎದಾಗ ಬರ್ತೈತಿ? ಓನ್ಲಿ ಫಿನಾನ್ಸಾಗ ಬರ್ತೈತಿ. 3,000 ರೂಪಾಯಿ ಇದೆಯಾ? ಹೌದು, 3,000 ರೂಪಾಯಿ. ಫಿನಾನ್ಸ್ದಾಗ ಲೆಸ್ ಆಗಿದೆ, ಕಾಸ್ಟ್ದಾಗ ಲೆಸ್ ಆಗಿಲ್ಲ. ವಾಪಸ್ ಲೆಸ್ ಮಾಡಿಪ್ಪ ಅದ್ರಾಗ ಕೂಡ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 3,000. ನೆಕ್ಸ್ಟ್, ಹಾಂ ಜಿ, ಮಜಾ ಆಯ್ತು ನೋಡ್ರಿ. ಈಗ ಓಪನಿಂಗ್ ಸ್ಟಾಕ್ ಏನ್ರಿ? ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಬರ್ತೈತಿ. ಎದ್ರಾಗ? ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಬರ್ತೈತಿ. ಎದ್ರಾಗಪ್ಪ ಅಂದರೆ ರೈಟ್, ಫಿನಾನ್ಸ್ ಅಕೌಂಟ್ದಾಗ. ಇಲ್ಲಿ ಏನಾಗಿದೆ? ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ 4,000 ರೂಪಾಯಿ ಕಡಿಮೆ ಹೆಚ್ಚಿದ್ದಾರೆ. ಎದ್ರಾಗ? ಕಾಸ್ಟ್ದಾಗ. ಫಿನಾನ್ಸ್ದಾಗಿಲ್ಲ. ಫಿನಾನ್ಸ್ದಾಗ 4,000 ರೂಪಾಯಿ ಅಂದರೆ ಅದೇನಾಗಿದೆ ಗೊತ್ತಾ? 10,000 ರೂಪಾಯಿ ಇದ್ದದ ಎಕ್ಸಾಂಪಲ್ ಫಿನಾನ್ಸ್ದಾಗ. ಬಟ್ ಕಾಸ್ಟ್ದಾಗ ಏನು ಮಾಡ್ತಾರೆ ಅವರು? 6,000 ಬಡ್ಬಿಟ್ಟಿದ್ದಾರೆ. ಈಗ ಫಿನಾನ್ಸಲ್ಲಿ ಓಪನಿಂಗ್ ಸ್ಟಾಕ್ ಅಂದರೆ ಡೆಬಿಟ್ ಸೈಡ್, ಡೆಬಿಟ್ಸ್ ಅಂದರೆ ಎಕ್ಸ್ಪೆನ್ಸಸ್. ಏನಾಗುತ್ತೆ? 4,000 ರೂಪಾಯಿ ಏನಿದೆಯಲ್ಲ ಫಿನಾನ್ಸ್ದಲ್ಲಿ ಮೈನಸ್ ಆಗಿದೆ, ಕಾಸ್ಟ್ದಲ್ಲಿ ಮೈನಸ್ ಆಗಿಲ್ಲ. ವಾಪಸ್ ಇಲ್ಲೇ ಮೈನಸ್ ಮಾಡ್ರಿಪ್ಪ. ಆದರೆ ಆದಷ್ಟು ನೋಡ್ರಿ, ವೆರಿ ಈಸಿಯಾಗಿದೆ. ಹಾಗೆಲ್ಲ ಇಲ್ಲಾಂದರೆ ಇದು ಒಂದು ಫಾರ್ಮ್ಯಾಟ್ ಇದಿಲ್ಲ, ಫಾರ್ಮ್ಯಾಟ್ ನೆನಪಿಟ್ಕೊಂಡ್ಬಿಟ್ರಿ ಸಾಕು. ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. 4,000 ರೂಪಾಯಿ. 4,000 ರೂಪಾಯಿ
ಓಪನಿಂಗ್ ಸ್ಟಾಕ್ ರೈಟ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್. ಸರ್ ಎಷ್ಟಿದೆ ನೋಡಪ್ಪ, ಇಲ್ಲಿ 4,000 ರೂಪಾಯಿ ಇದೆ. 4,000 ಓಕೆನಾ. ನೆಕ್ಸ್ಟ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ನೋಡಿ ಕೇಳಿರಲಿ, ಈಗ ಇದರ ಉಲ್ಟಾ ಇತ್ತಲ್ಲ ಇದು, ಅಂದರೆ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ ಇತ್ತು. ಹಾಂ ಮೈಕ್ ನಷ್ಟ ಬನ್ನಿ. ಓಕೆ ಓಕೆ ಕೇಳಲಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್. ಈಗ ಅಂದ್ರೆ ಏನ್ರಿ, ಫಿನಾನ್ಸ್ದಾಗ ಏನು ಮಾಡಿದ್ದಾರೆ, ಕಾಸ್ಟ್ದಾಗ ಕ್ಲೋಸಿಂಗ್ ಸ್ಟಾಕ್ ಜಾಸ್ತಿ ಹಚ್ಚಿಬಿಟ್ಟಿದ್ದಾರೆ. ಎಲ್ಲಿ, ಕ್ರೆಡಿಟ್ ಸೈಡ್ ಜಾಸ್ತಿ ಹಚ್ಚಿದ್ದಾರೆ. ರೈಟ್, ಹಾಗಿದ್ದರೆ ಫಿನಾನ್ಸ್ದಾಗ ಕಡಿಮೆ ಹಚ್ಚಿದ್ದಾರೆ. ಅಂದ್ರೆ ಏನ್ರಿ, ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಏನಾಗುತ್ತೆ ಬಚ್ಚು, ಲೆಸ್ ಮಾಡ್ತೀವಿ. ಸರ್ ಇದಕ್ಕೆ ನೋಡಪ್ಪ, ಇನ್ಕಮ್ ಜಾಸ್ತಿ ತೋರ್ಸಾಕ್ತೀರಿ ನೀವು ಇದ್ರಾಗ ಕಾಸ್ಟ್ದಾಗ. ಸೊ ವಾಪಸ್ ಅದನ್ನು ಲೆಸ್ ಮಾಡ್ಕೊಡ್ರಿ. ಇದು ಆ್ಯಡ್ ಆಗಿದೆ ಆ್ಯಕ್ಚುಲಿ. ಸರ್ ಮುಗೀತಾ? ಎಸ್ ಮುಗೀತು. 5 ಮಾರ್ಕ್ಸ್. 18,000, 58,000. ರೈಟ್, ಎಷ್ಟಾಗತ್ತೆ ನೋಡಿದ್ದು? 20,000. 20 15,000. ಪ್ರಾಫಿಟ್ ಆಸ್ ಪರ್ ಫಿನಾನ್ಸ್ ಎಷ್ಟಾಗುತ್ತೆ? 58,000 minus 15,000, 43,000. Is that clear? ಬಚ್ಚಾ? ಬೇಗ ಹೇಳ್ರಿಪ್ಪ. ಹೆದರಕ್ಕೆ ಹೋಗ್ಬೇಡ್ರಿ, ಎಲ್ಲ ಕಲಿಸ್ತೀನಿ. ಒಂದೇ ಥರದ ಕ್ವಶನ್ ಕೊಡ್ತಾರೆ ಅವರು.